ಈ 172 ಕಂಟೆಸ್ಟೆಂಟ್ಗಳಿಗೆ ನಾನಿವತ್ತು ಮೀರಿಸಬಲ್ಲೆ, ನಾನ್ ಗೆಲ್ತೀನಿ ಅಂತ ಅನ್ನೋ ಒಂದು ನಿಮ್ ಹತ್ರ ಆತ್ಮವಿಶ್ವಾಸ ಇತ್ತು. ಅದು ಎಲ್ಲಿಂದ ಬಂತು? ನಾನು ಯಾರಿಗೂ ಸೋಲ್ಸ್ಲಕ್ ಹೋಗಿಲ್ಲ, ನಾನು ವಿನ್ ಆಲಕ್ ಹೋಗಿದ್ದೆ. ನಿಮ್ಗೆ ಯಾವ್ದಾದ್ರು ಒಂದ್ ಸಿಚುವೇಶನ್ ನಲ್ಲಿ ನನಗ್ ಮಾಡ್ಲಿಕ್ಕೆ ಆಗಲ್ಲಪ್ಪ, ಇದು ನಾನು ಇಲ್ಲಿಂದ ವಾಪಸ್ ಹೋಗ್ಬೇಕು, ಯಾವ್ದಾದ್ರು ಒಂದು ಮೂಮೆಂಟ್ ಅನ್ನ ಶೇರ್ ಮಾಡಿ ಮ್ಯಾಮ್. ಸ್ಟೂಡೆಂಟ್ ಇಂದ ಮಾಡಲಿಂಗ್ ಜರ್ನಿ ಏನಿತ್ತು, ಈ ಜರ್ನಿಯಲ್ಲಿ ನೀವು ಕಲಿತಂತಹ ಪಾಠ ಯಾವುದು? ಸೆಲ್ಫ್ ಬಿಲೀವ್. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರಂದು ನೀವು ಏನ್ ಬಿ ಮಾಡ್ಬೋದು. ಸೊ ಸರ್ ನೋಡ್ರಿ, ಇವಾಗ ನಿಮ್ದು ಮಗಳು ಪೂರ್ವಿ ಅವರು ಇವತ್ತ ವಿನ್ ಆಗಿ ಬಂದಾರ. ಸೊ ಇದ್ರ ಹಿಂದ್ಗಡೆ ನಿಮ್ದು ಏನೇನ ಪರಿಶ್ರಮ ಇತ್ತು ಸರ್? ನಿಜ ಹೇಳ್ಬೇಕಂದ್ರೆ ಮೇಡಮ್, ನಮಸ್ಕಾರ ಎಲ್ಲರಿಗೂ. ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೌಂದರ್ಯ ಸ್ಪರ್ಧೆ, ಬ್ಯೂಟಿ ಪೇಜೆಂಟ್ಸ್, ಮಿಸ್ ಗ್ಲೋಬಲ್, ಮಿಸ್ ಯೂನಿವರ್ಸ್, ಮಿಸ್ ಇಂಡಿಯಾ ಅಂತ ಹೇಳಿ ಸುಮಾರು ಪದಕಗಳನ್ನು ಗೆದ್ಕೊಂಡು ಬಂದು ನಮ್ಮ ಎಲ್ಲರ ಕಣ್ಣು ಸೆಳೆದು, ಅದೇ ರೀತಿಯಾಗಿ ನಮ್ಮ ಬೀದರ್ನ ಹೆಮ್ಮೆಯ ಪುತ್ರಿ ಆದಂತಹ ಪೂರ್ವಿ ಬಿರಾದರ್ ಅವರು ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ಬಂದು ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಸೊ ನಮ್ಮ ಬೀದರ್ನ ಅಂದರೆ ನಮ್ಮ ಜಿಲ್ಲೆಯ ಒಂದು ಹೆಸರನ್ನು ನ್ಯಾಷನಲ್ ಲೆವೆಲ್ ಅಂದರೆ ಭಾರತ ಮಟ್ಟಕ್ಕೆ ಒಯ್ದು ಇವತ್ತು ನಮ್ಮ ಜಿಲ್ಲೆಗೆ ಸ್ಫೂರ್ತಿ ತಂದಿದ್ದಾರೆ ನಮ್ಮ ಪೂರ್ವಿ ಬಿರಾದರ್ ಅವರು. ಮೊದಲನೇದಾಗಿ ಅನಂತ ಸ್ವಾಗತಗಳು ಮೇಡಮ್ ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ. ನಮಸ್ತೆ ಇಂಡಿಯಾ, ನಮಸ್ಕಾರ ಕರ್ನಾಟಕ, ಬೀದರ್. ನಮಸ್ತೆ ಮ್ಯಾಮ್. ಹಲೋ ಎವ್ರಿವನ್, ನಾನು ಪೂರ್ವಿ ಬಿರಾದರ್. ನಾನು 14 years old. ನಾನು 9th standard ಓದ್ತಿದ್ದಾನೆ. ಓಕೆ, ಸೊ ಅಂದರೆ ನೀವು ಬೀದರಿಂದನೇ ಬಿಲಾಂಗ್ ಮಾಡ್ತೀರಾ ಮೇಡಮ್? ಹಾಂ, ನಾನು ಹುಟ್ಟಿ ಬೆಳೆದಿದ್ದರು ಬೀದರಲ್ಲೇ. ಸೊ ನಿಮ್ಮ ಜೀವನದ ಪಯಣ ಹೇಳಿ. ಅಂದರೆ ಹುಟ್ಟಿ ಬೆಳೆದು ಬೀದರ್ನಲ್ಲಿ ಸ್ಟಡೀಸ್ ಕೂಡ, ನಿಮ್ಮ ಅಪ್ಪ ಅಮ್ಮ ಯಾರ್ಯಾರಿದ್ದಾರೆ ಮನೆಯಲ್ಲೆಲ್ಲ? ನಮ್ಮ ಅಪ್ಪನ ಹೆಸರು ಸಂಜಯ್ ಕುಮಾರ್ ಬಿರಾದರ್, ನಮ್ಮಮ್ಮ ಹೇಮಾ ಬಿರಾದರ್. ನಮ್ಮಪ್ಪ ಪೊಲೀಸ್ ಡಿಪಾರ್ಟ್ಮೆಂಟಿಂದ, ನಮ್ಮಮ್ಮ ಅಡ್ವೊಕೇಟ್ ಬೀದರಲ್ಲೇ. ನನಗೆ ಇಬ್ಬರು ಅಕ್ಕ, ವೈಭವಿ ವೈಷ್ಣವಿ. ವೈಭವಿ ಅಕ್ಕ ಅಡ್ವೊಕೇಟ್, ವೈಷ್ಣವಿ ಅಕ್ಕ ಇಂಜಿನಿಯರಿಂಗ್ ಓದ್ತಿದ್ದಾಳೆ ದಯಾನಂದ್ ಸಾಗರ್ ಅಲ್ಲಿ, ಬ್ಯಾಂಗ್ಳೂರ್. ಹೌದಾ? ಸೊ ಇವಾಗ ನೋಡಿ ಮೇಡಮ್, ನೀವು ನಮ್ಮ ಬೀದರ್ ಜಿಲ್ಲೆಯನ್ನ ಭಾರತ ಮಟ್ಟ ದೇಶದಲ್ಲಿ ರಿಪ್ರೆಸೆಂಟ್ ಮಾಡಿದ್ದೀರಾ. ನೀವು ಜೂನಿಯರ್ ಮಿಸ್ ಇಂಡಿಯಾ ಏನಾಗಿದ್ದೀರಾ, ಸೊ ಅದನ್ನ ಸೆಕೆಂಡ್ ರನ್ನರ್ ಅಪ್ ವಿನ್ನರ್ ಕೂಡ ಇದ್ದೀರಾ. ಸೊ ಈ ಒಂದು ಪಯಣ, ಓಕೆ, ಇದನ್ನ ನೀವು ಯಾವ ರೀತಿಯಾಗಿ ಈ ಪಯಣದ ಒಂದು ಸ್ವಲ್ಪ ವಿವರಣೆ ನಮಗೆ ಬೇಕಿತ್ತು. ಅಂದ್ರೆ ಯಾವ ರೀತಿ ನಿಮ್ದು ಆಡಿಷನ್ ಆಗಿತ್ತು, ಯಾವ ರೀತಿ ನೀವು ಅಲ್ಲಿವರೆಗೂ ಹೋಗಿದ್ರಿ? ಸೊ ನಮ್ಮ ಆಡಿಷನ್ಸ್ 2 types ಇರುತ್ತೆ, ಆಫ್ಲೈನ್, ಆನ್ಲೈನ್. ಸೊ ನಾನು ಆಫ್ಲೈನ್ ಪ್ರಿಫರ್ ಮಾಡಿದೆ. ಎಲ್ಲ ಟಾಪ್ 10 cities ಅಲ್ಲೇ ಆಫ್ಲೈನ್ ಆಡಿಷನ್ಸ್ ಇರುತ್ತೆ. ಸೊ ಬೀದರ್ ಇಂದ ಹೈದರಾಬಾದ್ ಹೋದೆ ನಾನು. ಓಕೆ, ಸೊ ಇದು ಆಡಿಷನ್ ರಿಜಿಸ್ಟ್ರೇಷನ್ ಏನಿತ್ತು ಮೇಡಮ್? ಹಾ, ರಿಜಿಸ್ಟ್ರೇಷನ್ ಅಲ್ಲೇ ಇತ್ತು. ಸೊ ಇದು ಗೊತ್ತಾಗಿದ್ದು ಹೇಗೆ ನಿಮ್ಗೆ? ಯಾವ ರೀತಿ ಗೊತ್ತಾಯ್ತು? ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇಂದ. ಅಂದ್ರೆ ಇನ್ಸ್ಟಾಗ್ರಾಮ್ ಇಂದ ಏನ್ ಪೇಜ್ ಇದೆನಾ, ಏನಿದೆ? ಹಾ, ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಪೇಜ್ ಇದೆ, ಜೂನಿಯರ್ ಮಿಸ್ ಇಂಡಿಯಾ. ಸೊ ಆ ಪೇಜ್ ಲಿಂಕ್ ಯಾವ ರೀತಿ ಸಿಕ್ತು ನಿಮ್ಗೆ? ಕಾಂಟ್ಯಾಕ್ಟ್ ಯಾವ ರೀತಿ ಸಿಕ್ತು? ಆಕ್ಚುಲಿ ಐ ವಾಸ್ ಸ್ಕ್ರೋಲಿಂಗ್ ರೀಲ್ಸ್. ಅಂದ್ರೆ ಇವಾಗ ಯೂಶುವಲಿ ಆಡ್ಸ್ ಬರುತ್ತಲ್ಲ, ಆ ರೀತಿ. ಸೊ ನಿಮ್ಗೇನು ಅನ್ಸ್ಲಿಲ್ವಾ ದಟ್ ವಿಲ್ ಬಿ ಅ ಸ್ಕ್ಯಾಮ್ ಸಮಥಿಂಗ್ ಅಂತ? ಸ್ಕ್ಯಾಮ್ ಇರ್ಬೋದು, ಆದ್ರೂ ನಾನು 3 days ಕುಂತ ರಿಸರ್ಚ್ ಮಾಡಿದೆ. ನಾನು ನಮ್ಮ ಅಕ್ಕ ಅಂದರು ನೋಡಿದ್ವಿ, ಗೂಗಲ್ ಅಲ್ಲಿ ಹುಡುಕ್ದ್ವಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ, ಎಲ್ಲಾ ಕಡೆ ಇತ್ತು ಅದು. ಸೊ ವಿ ಬಿಲೀವ್ಡ್ ಇಟ್. ಓಕೆ, ಸೊ ಇಲ್ಲಿಂದ ನೀವು ಆಡಿಷನ್ಗೆ ಹೋದ್ವಿ. ಎಲ್ಲಿತ್ತು ಮ್ಯಾಮ್? ಹೈದರಾಬಾದ್ ಅಲ್ಲಿ ಆಡಿಷನ್ಸ್ ಇತ್ತು, ನೆಕ್ಸಾನ್ ಮಾಲ್ ಅಲ್ಲಿ. ಓಕೆ, ಆಡಿಷನ್ ಅಲ್ಲಿ 2 rounds ಇತ್ತು, ಟ್ಯಾಲೆಂಟ್ ರೌಂಡ್ ಅಂಡ್ ವಾಕ್. ನನ್ಗೆ 2 ಮಾಡಿದ್ವಿ. ಓಕೆ, ಕ್ವೆಶನ್ ರೌಂಡಿಂಗ್ ಹೋಯ್ತು. ಅದರ ನಂತರ ಆಫ್ಟರ್ ಸಮ್ ಡೇಸ್ ವಿ ಗಾಟ್ ಸೆಲೆಕ್ಟೆಡ್, ಮೀನ್ಸ್ ಐ ಗಾಟ್ ಸೆಲೆಕ್ಟೆಡ್. ಸೊ ನಾ ಸೆಲೆಕ್ಟ್ ಆದೆ ಗ್ರ್ಯಾಂಡ್ ಫಿನಾಲ್ಗೆ. ಓಕೆ, ಸೊ ಅಲ್ಲಿಂದ ನಿಮ್ಗೆ ಜೂನಿಯರ್ ಮಿಸ್ ಇಂಡಿಯಾ ಸೆಕೆಂಡ್ ರನ್ನರ್ ವಿನ್ ಆದ್ರಿ ನೀವು. ಓಕೆ, ಇವಾಗ ನೋಡ್ಬೇಕಂತಂದ್ರೆ ಮೇಡಮ್, ಬೀದರಿಂದ ಜೈಪುರ್ವರೆಗೂ ಓಕೆ ನಿಮ್ಮ ಒಂದು ಪಯಣದ ನೆನಪೇನಿತ್ತು? ಇವಾಗ ಮೇಡಮ್, ಬೀದರಿಂದ ಜೈಪುರ್ವರೆಗೂ ನಿಮ್ದೇನು ಇದು ಸುದೀರ್ಘ ಪ್ರಯಾಣ ಏನಾಗಿತ್ತು? ಈ ಪ್ರಯಾಣದಲ್ಲಿ ನಿಮಗೆ ಅತ್ಯಂತ ರೋಮಾಂಚಕಗೊಳಿಸಿದಂತಹ ಒಂದು ನೆನಪ್ರಿ? ಮೇನ್ ಏನಂದ್ರೆ ನಾವು ಅಲ್ಲಿ ಹೋದ್ವಿ, ಅಲ್ಲಿ ಹೋಗೋಣ
ಟಾಪ್ 10 ಸಿಟೀಸ್. ಈಗ ನಾವು ಬೀದರ್ ಇಂದ ಎಲ್ಲ ಟಾಪ್ 10 ಸಿಟೀಸ್ ಪಾರ್ಟಿಸಿಪೆಂಟ್ಸ್ ಬಂದ್ರು. ಅವರ ಕಲ್ಚರಲ್ ಬಗ್ಗೆ ಗೊತ್ತಾಯ್ತು, ಅವರ ಲೈಕ್ ಇಂಟ್ರೊಡ್ಯೂಸ್ ಆಯ್ತು. ಸೊ ಇಟ್ ವಾಸ್ ರೋಮಾಂಚಕ ಟೈಮ್. ಓಕೆ, ಸೊ ಟಾಪ್ 10 ಸಿಟೀಸ್ ಎಲ್ರು ಬಂದಿದ್ರು. ಎಲ್ಲರೂ. ಐ ಥಿಂಕ್ ಟಾಪ್ 10 ಸಿಟೀಸ್ ಇಂದನು 172 ಕಂಟೆಸ್ಟೆಂಟ್ಗಳು ಭಾಗಿಯಾಗಿದ್ರು ಅಂತ ಅನ್ಕೋತೀನಿ ನಾನು ಕೇಳಿರೋ ಪ್ರಕಾರ. ಸೊ ನೀವು ಅಲ್ಲಿ ಹೋದ ತಕ್ಷಣ ಈ 172 ಜನ ಕಂಟೆಸ್ಟೆಂಟ್ಗಳಿಗೆ ನಾನಿವತ್ತು ಮೀರಿಸಬಲ್ಲೆ, ನಾನು ಗೆಲ್ತೀನಿ ಅಂತ ಅನ್ನೋ ಒಂದು ನಿಮ್ಮ ಹತ್ರ ಅದು ಏನು ಆತ್ಮವಿಶ್ವಾಸ ಇತ್ತು, ಅದು ಎಲ್ಲಿಂದ ಬಂತು ಮ್ಯಾಮ್? ನಾನು ಫಸ್ಟ್ ನಾನು ಯಾರಿಗೂ ಸೋಲ್ಸ್ಲಕ್ ಹೋಗಿಲ್ಲ, ನಾನು ವಿನ್ ಆಲಕ್ ಹೋಗಿದ್ದೆ. ನಾನು ನನ್ನ ಸತತವಾದ ಪ್ರಯತ್ನ ಮಾಡಿ ನಾನು ಅಲ್ಲಿ ಹೋಗಿದ್ದೆ. ಸೊ ನಾನು ಆಡಿಷನ್ಸ್ ಆಗಿ ಸೆಲೆಕ್ಟ್ ಆಗೋಣನೇ ಅನ್ಕೊಂಡೆ ಐ ಕ್ಯಾನ್ ಡೂ ಇಟ್, ನಾನು ಮಾಡಬೇಕು ಇದು. ಅಲ್ಲಿ ಹೋಗದಾಗಣ ಮಮ್ಮಿ ಪಪ್ಪಾಗ ಅನಿಸ್ತಕಿ ಇಷ್ಟು ದೊಡ್ಡದ ಸ್ಟೇಜ್, ನಾವು ಏನ್ ಬೀದರ್ಲಿಂದ ಟಾಪ್ 10 ಸಿಟೀಸ್ ಎಲ್ಲ ಪಾರ್ಟಿಸಿಪೆಂಟ್ ಬಂದಾರ, ಅವ್ರು ಫುಲ್ ಹಿಂಗ್ ಚಂದ ಮಾಡ್ತಿರ್ಬೇಕಂತ ಅನ್ಸಿತ್ತು. ಬಟ್ ನಾನಂದೆ ನಾನ್ ಮಾಡ್ಬೋದು, ಇದು ಐ ಕ್ಯಾನ್ ವಿನ್. ಸೊ ನಾನ್ ಕಾನ್ಫಿಡೆನ್ಸ್ ಯಾವತ್ತೂ ಲೂಸ್ ಮಾಡ್ಕೊಂಡಿಲ್ಲ. ಓಕೆ, ಸೊ ಅಂದ್ರೆ ನಿಮ್ಗೆ ಅದು ಬಂದಿದ್ದು ಆಡಿಷನ್ ಹಂತದಲ್ಲೇ? ಆಡಿಷನ್ ಗೆದ್ದ ತಕ್ಷಣ ಅನಿಸ್ತು ಮುಂದೆ ನಾನು ಗೆಲ್ಲೇ ಗೆಲ್ತೇನೆ. ಓಕೆ, ದಟ್ ಈಸ್ ನಾಟ್ ಈಸಿ ಅಂತ ಹೇಳ್ಬೋದು. 172 ಕಂಟೆಸ್ಟೆಂಟ್ಗಳಲ್ಲಿ ನೀವು ಸೆಕೆಂಡ್ ರನ್ನರ್ ಅಪ್ ಆದ್ರಿ, ತುಂಬಾ ಖುಷಿ ಆಗುತ್ತೆ. ಇವಾಗ ಮತ್ತೊಂದು ಹೇಳ್ಬೇಕಂತಂದ್ರೆ ನೀವು ಅಂದ್ರಿ ಮಮ್ಮಿ ಡ್ಯಾಡಿ ಅಂತ. ಇವಾಗ ನೋಡ್ಬೇಕಂದ್ರೆ ನಮ್ಮ ಸಂಜಯ್ ಸರ್ ಹಾಗೂ ನಮ್ಮ ಹೇಮಾ ಮೇಡಮ್ ತುಂಬಾ ಬ್ಯುಸಿ ಶೆಡ್ಯೂಲು. ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಂದ್ರೆ ಅಮ್ಮ ಲಾಯರು. ಸೊ ಇಂತಹ ಒಂದು ಬ್ಯುಸಿ ಶೆಡ್ಯೂಲ್ ನಿಂದ ನಿಮ್ಗೆ ಅವರು ಹೈದರಾಬಾದ್ಗೆ ಆಡಿಷನ್ಗೆ ಅಂತ ಕರ್ಕೊಂಡು ಹೋಗಿದ್ರು. ಸೊ ಆ ದಿನದ ಒಂದು ಕರೆದುಕೊಂಡು ಹೋಗುವಂತಹ ಆ ಒಂದು ದಿನದ ನೆನಪು ನೀವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ ಮೇಡಮ್? ಮೊದಲನೇ ನಾನು ಭಾಳ ಥ್ಯಾಂಕ್ ಮಾಡ್ಬೇಕು ಅವರಿಬ್ಬರಿಗೆ. ಲೈಕ್ ಇಷ್ಟು ಬ್ಯುಸಿ ಇದ್ರು, ಲೈಕ್ ಮಮ್ಮಿ ಲಾಯರ್, ಪಪ್ಪ ಪೊಲೀಸ್, ಸೊ ಭಾಳ ಬ್ಯುಸಿ ಇರ್ತಾರ. ಅಂದರೂ ಅವ್ರು ಟೈಮ್ ತೆಕ್ಕೊಂಡು ನನ್ನ ಕಡೆಯಿಂದ ಟೈಮ್ ತೆಕ್ಕೊಂಡು ಆಡಿಷನ್ಸ್ಗೆ ಹೋದ್ವಿ ಹೈದ್ರಾಬಾದಲ್ಲಿ. ಸೊ ಮೇನ್ ಥಿಂಗ್ ಆಡಿಷನ್ಸ್ ಕ್ಲಿಯರ್ ಆಗ್ಲಾಕ್ ಅವರೇ ರೀಸನ್ ಅಲ್ಲ. ಸೊ ದ್ಯಾಟ್ ಈಸ್ something I feel very happy for that. So I pray that ಎಲ್ರಿಗೂ ಈಗ ಪೇರೆಂಟ್ಸ್ ಸಿಗ್ಬೇಕು. ಮ್ಯಾಮ್, ಇವಾಗ ನ್ಯಾಷನಲ್ ಸ್ಟೇಜ್ ಮೇಲೆ ನಾವು ನೋಡಿರೋ ಪ್ರಕಾರ ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಕಲೆ ಅಂತ ಹೇಳಬಹುದು ಯಕ್ಷಗಾನ. ಸೊ ನಿಮ್ಮ ಬಿಳಿ ಸಾರಿ ಇತ್ತು, ವೈಟ್ ಕಲರ್ ಸಾರಿ ಮೇಲೆ ಯಕ್ಷಗಾನದ ಒಂದು ಆ ವೃತ್ತಿಗೆ ಹೊಂದಿರುವಂಥ ಒಂದು ಚಿತ್ರಣ ಕೂಡ ಇತ್ತು. ಸೊ ಈ ಒಂದು ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಕಲೆಯನ್ನ ನೀವು ನ್ಯಾಷನಲ್ ಸ್ಟೇಜ್ ಮೇಲೆ ಅದಕ್ಕೆ ಮುಖ್ಯ ಕಾರಣ ಏನಾಗಿತ್ತು ಮೇಡಮ್? ನಾನು ನನ್ನ ಹಾರ್ಡ್ ವರ್ಕ್ ಅಷ್ಟೇ ತೋರಿಸ್ಬೇಕಂತಿಲ್ಲ, ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಕಲೆಯನ್ನು ತೋರಿಸ್ಬೇಕೆಂದು ಅನ್ಕೊಂಡಿದ್ದೆ. ಸೊ ನಾನು ಯಕ್ಷಗಾನನ್ನು ರಿಪ್ರೆಸೆಂಟ್ ಮಾಡ್ಬೇಕು ಅನ್ಕೊಂಡೆ. ಸೊ ನನ್ನ ವೈಟ್ ಸಾರಿ ನಮ್ಮ ಪೀಸ್ಫುಲ್ ವನ್ನು ರಿಪ್ರೆಸೆಂಟ್ ಮಾಡುತ್ತದೆ. ಮತ್ತ ನಾ ಯಾವಾಗ ತೆಗಿತೀನಲ್ಲ ಸಾರಿ, ಸೊ ದಟ್ ಅದು ಏನ್ ತುಂಬಾ ಕಲೆಗಳಿದ್ದಾವೆ. ಅದರಲ್ಲಿ ಒಂದು ಯಕ್ಷಗಾನ ಹೆಂಗಂದ್ರೆ ಫುಲ್ ಹಿಂಗ್ ಎನರ್ಜಿ, ಟ್ಯಾಲೆಂಟ್ಸ್ ಎಲ್ಲ ರಿಪ್ರೆಸೆಂಟ್ ಮಾಡ್ತೇನೆ. ಹೌದು, ಅಂದ್ರೆ ನಮ್ಮ ಕರ್ನಾಟಕದ ಕಲೆಯಾಗಿ ರಿಪ್ರೆಸೆಂಟ್ ಮಾಡಿದ್ರಿ ನೀವು ನ್ಯಾಷನಲ್ ಸ್ಟೇಜ್ ಮೇಲೆ. ಇವಾಗ ನೀವು ಹೇಳಿದ್ರಿ ಮೇಡಮ್, ಯಕ್ಷಗಾನ ಕಲೆಯನ್ನ ನೀವು ಎತ್ತಿ ತೋರಿಸ್ರಿ, ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಎತ್ತಿ ತೋರಿಸಿದ್ರಿ ಅಂತ ಹೇಳಿದ್ರಿ. ಈ ಒಂದು ಕಾಸ್ಟ್ಯೂಮ್ ಮಾಡ್ಲಿಕ್ಕೆ ಅದ್ರ ಹಿಂದ್ಗಡೆ ನಿಮ್ದು ಏನೇನ್ ಪರಿಶ್ರಮವಾಗಿತ್ತು? ಯಕ್ಷಗಾನವನ್ನು ತೋರಿಸಲು ನಾವು ಗೂಗಲಲ್ಲಿ ನೋಡಿದ್ವಿ, ನಮ್ಗೆ ಸ್ವಲ್ಪ ಐಡಿಯಾ ಸಿಕ್ತು. ದೆನ್ ನಮ್ಮ ಫ್ಯಾಮಿಲಿ ಕ್ರಿಯೇಟಿವ್, ಸೊ ನಾವು ಸ್ವಲ್ಪ ಐಡಿಯಾಸ್ ಥಿಂಕ್ ಮಾಡಿದ್ವಿ. ದೆನ್ ನಾವು ಎರಡು ಕಂಬೈನ್ ಮಾಡಿ ಸೊ ನಾವು ಈ ಕಲ್ಚರಲ್ ರೌಂಡ್ ಔಟ್ಫಿಟ್ ಅನ್ನೋ ಆ ಡ್ರೆಸ್ ರೆಡಿ ಆಯ್ತು. ದೆನ್ ನಾವು ಡಿಸೈನರ್ ಬಲ್ಲಿ ಹೋದ್ವಿ, ನಿಖಿತಾ ಡಿಸೈನರ್ ಬಲ್ಲಿ ಹೋದ್ವಿ. ದೆನ್ ನಮ್ಮ ಔಟ್ಫಿಟ್ ರೆಡಿ ಆಯ್ತು. ನಾವು ಏನ್ ಮಾಡ್ಬೇಕಂದ್ರೆ ನಮ್ದೇನ್ ಐಡಿಯಾ ಇತ್ತು, ನಾವು
ಸ್ಟೇಜ್ ಮೇಲೆ ಹೋಗೋಸ್ಕಿಂತ ಪೆಹ್ಲೆ ನಾವು ಯಾರಿಗೂ ನಮ್ದೇನ್ ಕಲ್ಚರಲ್ ಏನ್ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಗೊತ್ತಾಗ್ಬಾರ್ದು. ಸೊ ಸಸ್ಪೆನ್ಸ್ ಇತ್ತು ಫುಲ್. ದೆನ್ ಸ್ಟೇಜ್ ಮೇಲೆ ಹೋಗೋಣ, ಫುಲ್ ಜಡ್ಜಸ್ ಶಾಕ್, ನಾವು ಹಿಂಗೆ ತೆಗಿತೀನಲ್ಲ ಸಾರಿ. ಸೊ ಫಸ್ಟ್ ಯಾರಿಗೂ ಗೊತ್ತಾಗಲ್ಲ ಏನ್ ರಿಪ್ರೆಸೆಂಟ್ ಮಾತಾಡ್ಲಿಕ್ಕೆ ಅಂತ ಫುಲ್ ಜಡ್ಜಸ್ ಕ್ಯೂರಿಯಾಸಿಟಿ ಇತ್ತು. ದೆನ್ ತೆಗೋಣ, ದೆನ್ ಅವ್ರಿಗೆ ಗೊತ್ತಾಯ್ತು ನಾ ಯಕ್ಷಗಾನ ರಿಪ್ರೆಸೆಂಟ್ ಮಾಡ್ತೀನಿ, ಡಾನ್ಸ್ ಫಾರ್ಮ್. ಓಕೆ. ಸೊ ಇವಾಗ ಅದಾದ್ಮೇಲೆ ಮೇಡಮ್ ರ್ಯಾಂಪ್ ವಾಕ್ ಅಂತಂದ್ರೆ ಜಸ್ಟ್ ಮಾಡ್ಲಿಂಗ್ ಮಾಡೋದಷ್ಟೇ ಅಂತ ಇಲ್ಲ. ಇವಾಗ ರ್ಯಾಂಪ್ ವಾಕ್ ಮಾಡಿದ ತಕ್ಷಣ ಬುದ್ಧಿವಂತಿಕೆ ಮತ್ತು ವ್ಯಕ್ತಿತ್ವದ ಮೇಲೆ ಕ್ವಶನ್ಸ್ ಮಾಡ್ತಾರೆ ಜಡ್ಜಸ್ಸು. ಸೊ ನಿಮಗೆ ಯಾವುದು ಕ್ವಶನ್ಸ್ ಮಾಡಿದ್ರು ಆ ಕ್ವಶನಿಗೆ ನೀವು ಯಾವ ರೀತಿಯಾಗಿ ಆನ್ಸರ್ ಮಾಡಿದ್ರಿ, ಯಾಕೆ ಮಾಡಿದ್ರಿ? ಸೊ ನನ್ನ ಕ್ವಶನ್ ಇತ್ತು, ವಿನ್ ಸ್ಕಿಂತ ಇಂಪಾರ್ಟೆಂಟ್ ನಿನ್ಗೆ ಏನದ ಅಂತರು. ಸೊ ನಾ ಅಂದೆ ಹ್ಯುಮ್ಯಾನಿಟಿ ಮತ್ತು ಪ್ರಾಮಾಣಿಕತೆ ನನಗೆ ಭಾಳ ಇಂಪಾರ್ಟೆಂಟ್ ಎಂದು ಹೇಳಿದೆ ನಾನು. ಬಿಕಾಸ್ ಈಗ ವಿನ್ ಆಗೋದು ಐ ಥಿಂಕ್ ವಿನ್ ಆಗೋದು ಬರೀ ನನ್ನ ಖುಷಿ ಇರ್ತದ, ಹ್ಯುಮ್ಯಾನಿಟಿ ಮತ್ತು ಎಲ್ಲರದ್ದು ಹ್ಯಾಪಿನೆಸ್ ಇರ್ತದಲ್ಲ, ಲೈಕ್ ವಿ ಕ್ಯಾನ್ ಹೆಲ್ಪ್ ಎವ್ರಿ ಒನ್ ಥ್ರೂ ಹ್ಯುಮ್ಯಾನಿಟಿ. ಸೊ ನೀವು ಆಲ್ರೆಡಿ ಇದಕ್ಕೋಸ್ಕರ ಪ್ರಿಪೇರ್ ಆಗಿದ್ರಾ ಅಥವಾ ಸಡನ್ ಆಗಿ ಆನ್ಸರ್? ಸಡನ್ ಆನ್ಸರ್. ಓಕೆ, ವೆರಿ ನೈಸ್. ಸೊ ಇದನ್ನ ಬಿಟ್ಬಿಟ್ಟು ಇವಾಗ ನೋಡ್ಬೇಕಂತಂದ್ರೆ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಬರಬೇಕು ಅಂತಂದ್ರೆ ಯು ಆರ್ ನಾವು 9th ಕ್ಲಾಸ್ ಅಂತ ಹೇಳ್ಬೋದು. ಈ ಮಾಡ್ಲಿಂಗ್ ಅನ್ನುವಂತಹ ಕರಿಯರ್ ಅಂಡ್ ಅದೇ ರೀತಿಯಾಗಿ ನಮ್ಮ ಸ್ಕೂಲ್ನ ಒಂದು ಹೋಮ್ ವರ್ಕ್ ಅಂತ ಹೇಳ್ಬೋದು, ಈ ಎರಡನ್ನು ಕೂಡ ಯಾವ ರೀತಿಯಾಗಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ? ಸ್ಕೂಲ್ ಟೈಮಿಂಗಿಗೆ ಸ್ಕೂಲ್ ಹೋಗಿ ಬರೋದು, ಸ್ಕೂಲ್ ಆಗೋಣ, ಹೋಮ್ ವರ್ಕ್ಸ್, ದೆನ್ ಆಫ್ಟರ್ವರ್ಡ್ಸ್ ನಮ್ಗೆ ಸ್ವಲ್ಪ ಟೈಮ್ ಏನು ಸಿಗುತ್ತಲ್ಲ ಅಲ್ಲಿ ನಾನೊಂದು ಟ್ಯಾಲೆಂಟ್, ನಂದೇನು ಹಾಬೀಸ್ ಅದ ಅದಕ್ಕೆ ಟೈಮ್ ಕೊಡ್ತಿದ್ದೆ. ಫಸ್ಟ್ ನಾನು ಡ್ಯಾನ್ಸಿಗೆ ಟೈಮ್ ಕೊಡ್ತಿದ್ದೆ, ದೆನ್ ಅದ್ರ ಜೊತೆ ಮಾಡ್ಲಿಂಗ್. ಸೊ ಈಗ ಎರಡಿಗೂ ಟೈಮ್ ಹಂಗೆ. ಅಂದ್ರೆ ಏನಾದ್ರೂ ವರ್ಕ್ಶಾಪಿಗೆ ಅದನ್ನ ಹೋಗ್ತಿದ್ರ ನೀವು? ಇಲ್ಲ ನನ್ಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೇನೆ, ಬಟ್ ಮಾಡ್ಲಿಂಗ್ ಯಾವುದು ವರ್ಕ್ಶಾಪ್ ಹೋಗಿಲ್ಲ. ನಾನು ಯೂಟ್ಯೂಬಲ್ಲೇ ಕಲ್ತಿದ್ದೆ. ನಂದೇನು ಗ್ರ್ಯಾಂಡ್ ಫಿನಾಲೆ ರ್ಯಾಂಪ್ ವಾಕ್, ನಂದು ಆಡಿಷನ್ ರ್ಯಾಂಪ್ ವಾಕ್ ಎಲ್ಲ ನಾನು ಯೂಟ್ಯೂಬ್ಲಿಂದ ಕಲ್ತಿದ್ದೆ. ಅಂದ್ರೆ ಇವಾಗ ಸಿಸ್ಟರ್ಸ್ ಅಂತ ಹೇಳಿದ್ರಲ್ಲ, ವೈಭವಿ ಅಂಡ್ ವೈಷ್ಣವಿ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ನಿಮ್ಗ. ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಇವತ್ತು ಅವ್ರೀಗ? ಐ ಥಿಂಕ್ ನನ್ನ ಏನು ಸಿಸ್ಟರ್ಸ್ ಇದ್ದಾರ, ಲೈಕ್ ಐ ವುಡ್ ಲೈಕ್ ರಿಯಲಿ ಥ್ಯಾಂಕ್ ದೆಮ್. ನಂಗೆ ಭಾಳ ಸಪೋರ್ಟ್ ಸಿಕ್ಕ್ಯದ. ಇಫ್ ನಾ ಏನರ ರಾಂಗ್ ಮಾಡ್ತೀನಿ ಅಂದ್ರೆ ಅವರೇ ಬಂದು ಹೇಳ್ತಾರೆ ನಂಗೆ, ನೀ ಹಿಂಗೆ ಮಾಡ್ಬೇಕು, ನೀ ಹಿಂಗೆ ಮಾಡಬಾರ್ದು ಎಲ್ಲ ಅವರೇ ಹೇಳ್ತಿರು. ಸೊ ನಂದು ಸಕ್ಸಸ್ಸಿಗೆ ಅವ್ರು ಭೀ ಒಂದು ಭಾಳ ದೊಡ್ಡದು ರೋಲ್ ಇತ್ತು ಅವ್ರದ್ದು. ಸೊ ನಾ ಅವ್ರಿಗೆ ಥ್ಯಾಂಕ್ ಮಾಡ್ಬೇಕು ಭಾಳ. ಓಕೆ ಮ್ಯಾಮ್, ಇವಾಗಿದು ಆದ ತಕ್ಷಣ ಮತ್ತೊಂದು ಹೇಳ್ಬೇಕಂತಂದ್ರ ಲೈಕ್ ನಿಮ್ಗೆ ಯಾವುದಾದ್ರೂ ಒಂದು ಸಿಚುವೇಶನ್ನಲ್ಲಿ ನನಗೆ ಮಾಡ್ಲಿಕ್ಕೆ ಆಗಲ್ಲಪ್ಪ ಇದು, ನಾನು ಇಲ್ಲಿಂದ ವಾಪಸ್ ಹೋಗ್ಬೇಕು ಅಂತ ಯಾವುದಾದ್ರೂ ಒಂದು ಮೂಮೆಂಟನ್ನು ಶೇರ್ ಮಾಡಿ ಮ್ಯಾಮ್. ಆಡಿಷನ್ ನಡೆಯುವಾಗ ಇಂಪಾಸಿಬಲ್. ನಂಗೆ ಹಂಗೆ ಏನೂ ಇದ್ದಿದ್ದಿಲ್ಲ. ಸೊ ಯಾವಾಗ ಏನಾದರೂ ನಾನು ಹಿಂಗೆ ನಾ ಮಾಡ್ಬೇಕಂತ ಅನ್ಕೋತೀನಿ, ನನ್ನ ಎಫರ್ಟ್ಸ್ ಹಾಕ್ತೀನಿ ಫುಲ್. ಸೊ ನಾ ವಿನ್ ಆಗ್ತೀನಿ, ವಿನ್ ಆಗಲ್ಲ ಅದು ನನ್ನ ಮ್ಯಾಟರ್ ಆಗಲ್ಲ. ನಂದು ಎಫರ್ಟ್ಸ್ ನಾ ಫುಲ್ ಹಾಕ್ತೀನಿ, ನಂದು ಕಾನ್ಫಿಡೆನ್ಸ್ ನನ್ನ ಜೊತೆ ಇತ್ತು. ಸೊ ಐ ಆಮ್ ವಿನ್ನರ್. ಯಾವತ್ತಿಗೂ ಅನ್ಸ್ಲಿಲ್ವಾ ಇನ್ ಕೇಸ್ ನಾನು ವಿನ್ ಆಗದೆ ಹೋದ್ರೆ ಐ ಕ್ಯಾನ್ ಟೇಕ್ ಅ ಸೆಕೆಂಡ್ ಚಾನ್ಸ್ ಅಂತ ಹೇಳ್ಬೋದು? ಅಥವಾ ಇರುತ್ತೆ ಒಂದು ಭಯ ಇರುತ್ತೆ, ಅಪ್ಪ ಅಮ್ಮ ಏನಂತಾರೆ, ಇಲ್ಲಿವರೆಗೂ ಕರ್ಕೊಂಡು ಬಂದ ನಾನು, ಈ ರೀತಿ? ಹಾಗೇನು ಇದ್ದಿದ್ದಿಲ್ಲ. ಮಮ್ಮಿ ಪಪ್ಪಾಗೆ ಎಲ್ಲರಿಗೆ, ಲೈಕ್ ಮಮ್ಮಿ ಪಪ್ಪ ಅಷ್ಟೇ ಇಲ್ಲ, ಎಲ್ಲರಿಗೆ ಡೌಟ್ ಇತ್ತು ನಾನು ವಿನ್ ಆಗಲ್ಲ. ಬಟ್ ನಾ ಆಲ್ವೇಸ್ ಕಾನ್ಫಿಡೆಂಟ್ ಇದ್ದ. ನಂಗೆ ಅನ್ಕೊಂಡಿದ್ನ ನಾ ಹೋಲತ್ತೀನಿ ಅಂದ್ರೆ ನಾ ವಿನ್ ಆಗೇ ಬರ್ಬೇಕು. ಏನಾದ್ರೂ ವಿನ್ ಆಗ್ಬೇಕು, ಬಟ್ ವಿನ್ ಆಗ್ಬೇಕು. ಇವಾಗ ನೋಡ್ಬೇಕಂತಂದ್ರೆ ಮೇಡಮ್, ನಿಮ್ಮ ಪಾಲಕರು ಹೇಳಿದ್ರು ಬಿಂದಾಳುದಂತಹ ಒಂದು ಸಣ್ಣ ಹಳ್ಳಿಯಿಂದ ನಿಮ್ಮ ಪೋಷಕರು ಇದ್ದಾರೆ. ಸೊ ಇವತ್ತು ಸಣ್ಣ ನಗರದ ಸಣ್ಣ ಹಳ್ಳಿಗಳ ಹೆಣ್ಣು ಮಕ್ಕಳು ಇದ್ದಾರೆ. ನಾನು ಈ ಒಂದು ಲೆವೆಲ್ಗೆ ಬರಲಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ಈ ಅಚೀವ್ಮೆಂಟ್ ಆಗಲ್ಲ ಅಂತ ವಿಚಾರ ಮಾಡ್ತಾರ. ಸೊ ಅಂತಹ ಹೆಣ್ಮಕ್ಳಿಗ ನೀವು ಇವತ್ತು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹಳ್ಳಿ ಇರಲಿ, ದಿಲ್ಲಿ ಇರಲಿ, ನಿಮ್ಮ ಎಫರ್ಟ್ಸ್ ಮೇನ್ ಇದೆ, ನಿಮ್ಮ ಕಾನ್ಫಿಡೆನ್ಸ್ ಮೇನ್ ಇದೆ, ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮೇನ್ ಇದೆ. ಸೊ ನಾನು ಎಲ್ಲ ಪೇರೆಂಟ್ಸಿಗೆ ಅದೇ ಬಯಸ್ತೇನೆ, ನೀವು ನಿಮ್ಮ
ಚಿಲ್ಡ್ರನ್ಸ್ಗೆ ಸಪೋರ್ಟ್ ಮಾಡ್ರಿ. ನಾನು ಒಂದು ಹಳ್ಳಿ ಊರ್ಲಿಂದಾನೆ, ನಮ್ಮ ಗ್ರಾಮ ಹೆಸರು ಖಂಡಾಳ್ ಗ್ರಾಮ. Okay. ಸೊ ಅಲ್ಲಿಂದ ನಾನು ಬಂದೆ, ನಾನು ಜೂನಿಯರ್ ಮಿಸ್ ಇಂಡಿಯಾ ಆದೆ. ನನ್ನ ಪೇರೆಂಟ್ಸ್ ಸಪೋರ್ಟಿಂದ, ಇದು ನಂದು ಫ್ಯಾಮಿಲಿ ಸಪೋರ್ಟಿಂದ, ನಂದು ಎಫರ್ಟ್ಸಿಂದ. ಸೊ ನಾನು ಎಲ್ಲರಿಗೆ ಅದೇ ಬಯಸುತ್ತೇನೆ, ನೀವು ನಿಮ್ಮ ಹಾರ್ಡ್ ವರ್ಕ್ ಮಾಡಿದರೆ ಎಲ್ಲ ಸಕ್ಸಸ್ ಆಗುತ್ತೆ. ಇವಾಗ ನೋಡ್ಬೇಕಂತಂದ್ರೆ ಮೇಡಮ್, ಸಮಾಜದಲ್ಲಿ ಈ ರೀತಿನೂ ಇದೆ. ಮಾಡ್ಲಿಂಗ್ ಒಂದು ಇದ್ರಲ್ಲಿ ಬರಬೇಕು ಅಂತಂದ್ರೆ ಸುಮಾರು ಹೆಣ್ಮಕ್ಳು ಹಿಂಜರಿಯೋದು ಯಾಕಂತಂದ್ರೆ ಪೋಷಕರ ಒತ್ತಾಯ. ಯಾಕಂತಂದ್ರೆ ಅದು ಚೆನ್ನಾಗಿರೋದಿಲ್ಲ, ಆ ರೀತಿ ಈ ರೀತಿ ಅಂತ ಇರುತ್ತೆ. ಸೊ ನಿಮ್ಮ ಪ್ರಕಾರ ಅಂತಹ ಪೋಷಕರಿಗೆ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ? ಅದೇ ಈಗ ನೋಡಿ, ನನ್ನ ಪೇರೆಂಟ್ಸ್ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಈಗ ನಾನು ನನ್ನ ಲೆವೆಲಿಗೆ ನಾನು ಬಂದಿದ್ದೇನೆ. ಈಗ ನನ್ನ ಭಾಳಕಷ್ಟು ಥಿಂಗ್ಸ್ ಇದೆ ನಾನು ಮಾಡಬೇಕು, ಅದಕ್ಕೂ ನನ್ನ ಪೇರೆಂಟ್ಸ್ ಸಪೋರ್ಟ್ ಬೇಕು ನಂಗೆ. ಸೊ ಏನಾದರೂ ಮಾಡ್ಬೇಕಂದ್ರೆ ಪೇರೆಂಟ್ಸ್ ಸಪೋರ್ಟ್ ಬೇಕು. ಸೊ ಹಾಗೆ ನಾನು ಎಲ್ಲ ಪೇರೆಂಟ್ಸಿಗೆ ಹೇಳಕ್ಕೆ ಬಯಸುತ್ತೇನೆ, ನೀವು ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಅವ್ರು ಯಾವುದೇ ಕ್ಷೇತ್ರದಲ್ಲಿರಲಿ, ಅದು ಡಾನ್ಸಿಂಗ್ ಇರಲಿ, ಮಾಡ್ಲಿಂಗ್ ಇರಲಿ, ಸ್ಪೋರ್ಟ್ಸ್ ಇರಲಿ, ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಎಂದು ಬಯಸುತ್ತೇನೆ. ಇವಾಗ ಇದಾದ್ಮೇಲೆ ಮೇಡಮ್, ನಿಮ್ದು ಏನ್ ಜರ್ನಿ ಇತ್ತು ಮಾಡ್ಲಿಂಗ್ ಅಂದ್ರೆ ಸ್ಟೂಡೆಂಟ್ ಇಂದ ಮಾಡ್ಲಿಂಗ್ ಜರ್ನಿ ಏನಿತ್ತು, ಈ ಜರ್ನಿಯಲ್ಲಿ ನೀವು ಕಲಿತಂತಹ ಪಾಠ ಯಾವುದು? ಸೆಲ್ಫ್ ಬಿಲೀವ್, ಇದು ಒಂದು ಮೇನ್ ಇದೆ. ಐ ಥಿಂಕ್ ತನ್ನಲ್ಲಿ ನಂಬಿಕೆ ಇರ್ಬೇಕು. ತನ್ನಲ್ಲಿ ನಂಬಿಕೆ ಇರಬೇಕು. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರಂದ್ರೆ ನೀವು ಏನ್ ಬಿ ಮಾಡ್ಬೋದು. ನೋಡಿ ಮೇಡಮ್, ಇವಾಗ ಜೂನಿಯರ್ ಮಿಸ್ ಇಂಡಿಯಾ ಕಿರೀಟವನ್ನ ನೀವು ತಗೊಂಡ್ರಿ. ಸೊ ಇವಾಗ ಮುಂದಿನ ಪಯಣ ಏನು? ಲೈಕ್ ಪ್ಯಾಷನ್ ಅಂತೂ ಅಚೀವ್ ಮಾಡಿದ್ರಿ, ಪ್ರೊಫೆಷನ್ ಬಗ್ಗೆ ಈಗ ಕರಿಯರ್ ಈಗ ಸದ್ಯಕ್ಕೆ ಐ ಫೀಲ್ ಆ್ಯಕ್ಟಿಂಗ್, ಮಾಡಲಿಂಗ್ ಈಗ ಥಿಂಕ್ ಮಾಡತ್ತೀನಿ. ಬಟ್ ಇಫ್ ಪಾಸಿಬಲ್ MBBS ಮಾಡಬೇಕು ಅಂತ ಏಮಿದೆ ನಿಮ್ದು? ಏಮಿದೆ, ನೋಡೋಣ. ಇಫ್ ಐ ಗಾಟ್ ಎನಿ ಚಾನ್ಸಸ್ ಇನ್ ಆ್ಯಕ್ಟಿಂಗ್, ಮಾಡಲಿಂಗ್, ದೆನ್ ಐ ಕಂಟಿನ್ಯೂ ಇಟ್ ಬೈ ಸೈಡ್. ಅಂದ್ರೆ ಯಾವ್ದು ಹಾದಿ ಬೇಗ ಸಿಕ್ತು ಆ ಹಾದಿನ ನೀವು ಚೂಸ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀರಿ. ಇಫ್ ಮಾಡಲಿಂಗ್ ಸೈಡ್ ಇಕ್ಕೋಣ, MBBS ಮಾಡೋಣ ಅಂತ ಪ್ಲಾನ್ ಇದೆ. ನೋಡೋಣ ಏನಾಗುತ್ತೆ, ಗಾಡ್ಸ್ ಪ್ಲಾನ್. ಓಕೆ ಮ್ಯಾಮ್, ಅದನ್ನ ಬಿಟ್ಬಿಟ್ಟು ಕೊನೆಯದಾಗಿ ಹೇಳ್ಬೇಕಂತಂದ್ರ ನಿಮ್ಮ ಈ ಒಂದು ಯಶಸ್ಸಿನ ಜರ್ನಿಯನ್ನ 3 ಪದಗಳಲ್ಲಿ ಹೇಳ್ಬೇಕಂದ್ರೆ ಯಾವ ರೀತಿ ಹೇಳ್ತೀರಾ? ಕಾನ್ಫಿಡೆಂಟ್, ಡಿಟರ್ಮೈನ್ಡ್, ಕ್ರಿಯೇಟಿವ್. ಯಾಕೆ ಮ್ಯಾಮ್? ಕಾನ್ಫಿಡೆಂಟ್ ಯಾಕೆಂದ್ರೆ ಯಾವಾಗೂ ನಾನು ಬಿಲೀವ್ ಮಾಡ್ತೀನಿ. ಓಕೆ. ಡಿಟರ್ಮೈನ್ಡ್ ಯಾಕಂದ್ರೆ ನಂಗೆ ಪಾಸಿಟಿವಿಟಿ, ಡಿಟರ್ಮೈನ್ಡ್. ಮತ್ತು ಕ್ರಿಯೇಟಿವ್ ಅಂದ್ರೆ ಯಾವಾಗೂ ಹೊಸ ಕಲಿಬೇಕು ಅನ್ಕೋತೀನಿ. ಸೊ ಕ್ರಿಯೇಟಿವಿಟಿ. ಓಕೆ. ಸೊ ಇವಾಗ ಕೊನೆಯದಾಗಿ ಹೇಳ್ಬೇಕಂತಂದ್ರೆ, ಇವಾಗ ನಿಮ್ಮ ಇಂಟರ್ವ್ಯೂ ಅನ್ನ ನೋಡುತ್ತಿರುವ ಇಡೀ ನಮ್ಮ ಬೀದರ್ ಜನತೆ ಹಾಗೂ ನಮ್ಮ ಕರ್ನಾಟಕದ ಜನತೆ, ಅದೇ ರೀತಿಯಾಗಿ ನಿಮಗೆ ಸಪೋರ್ಟ್ ಮಾಡಿರುವಂತಹ ಒಬ್ಬೊಬ್ಬರಿಗೂ ಕೂಡ ನಮ್ಮ ಪಾಡ್ಕಾಸ್ಟ್ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ ನಮ್ಮ ಎಲ್ಲ ಬೀದರ್ ಜನತೆಗೆ. ಏಕೆಂದರೆ ನಂಗೆ ಭಾಳ ಸಪೋರ್ಟ್ ಸಿಕ್ಕಿದೆ. ನಾನು ನೋಡ್ತೀನಿ, ಐ ಥಿಂಕ್ ನಂಗೆ 500+ ಸನ್ಮಾನ ಆಗಿದೆ ಆಲ್ರೆಡಿ 6 ಮಂತ್ಸಿಗೆ. ಓಕೆ. ಸೊ ನಾನು ಭಾಳ ಖುಷಿ ಆಗಿದ್ದೇನೆ ಇದಕ್ಕೆ. ಅವ್ರ ಸನ್ಮಾನದಿಂದ ನನಗೆ ಮತ್ತು ಕಾನ್ಫಿಡೆನ್ಸ್ ಸಿಗ್ಲತ್ತದ ಕಿ ನಾನು ಮುಂದೆ ಹೋಗಿ ಮತ್ತು ಇಂಡಿಯಾಗೆ ರಿಪ್ರೆಸೆಂಟ್ ಮಾಡ್ಬೇಕಂದ ಸಿಗ್ತದ. ಎಸ್ಪೆಷಲಿ ಥ್ಯಾಂಕ್ಸ್ ಟು DC, SP ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್. ನಿಮ್ಮೆಲ್ಲರ ಸನ್ಮಾನದಿಂದ ನನಗೆ ಮಿಸ್ ಯೂನಿವರ್ಸ್, ಮಿಸ್ ಇಂಡಿಯಾ ಆಗಲು ಪ್ರೇರಣೆ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅದೇ ರೀತಿಯಾಗಿ ನಮ್ಮ ಪಾಡ್ಕಾಸ್ಟಿಗೆ ಬಂದು ನಿಮಗೆ ಯಾವ ರೀತಿ ಅನಿಸ್ತು ಮೇಡಮ್? ಭಾಳ ಖುಷಿ ಆಯ್ತು. ನಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮಗೋಸ್ಕರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಂಗೆ ಇಲ್ಲಿ ಕರೆಸಿ ನನ್ನ ಜೊತೆ ಮಾತಾಡಿ ನಂದು ಅಚೀವ್ಮೆಂಟ್ ಬಗ್ಗೆ ಮಾತಾಡಿದ್ಕ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಪೂರ್ವಿ ಮ್ಯಾಮ್. ನೀವು ನಿಮ್ಮ ಒಂದು ಸಮಯವನ್ನ ತಗೊಂಡು ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ಬಂದ್ರಿ. ಸುಮಾರು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ನಿಮ್ದು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ
ಜರ್ನಿ ಏನಾಗಿತ್ತು ತುಂಬಾನೇ ಚೆನ್ನಾಗಿತ್ತು. ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ಅಂದ್ರೆ ಆತ್ಮವಿಶ್ವಾಸ ಇದ್ರ ಯಾವುದು ಕೂಡ ಗೆಲ್ಬಹುದು ಅಂತ ನಾವು ಇವತ್ತು ನಮ್ಮ ಪೂರ್ವಿ ಬೇರಾದರ್ ಮೇಡಮ್ ಅವರಿಂದ ಕಲ್ತ್ಕೊಂಡ್ವಿ. ಸೊ ಅನಂತ ಧನ್ಯವಾದಗಳು. ನಮಸ್ತೆ ಹೇಮಾ ಮ್ಯಾಮ್ ಅಂಡ್ ಸಂಜಯ್ ಸರ್, ಇವತ್ತಿನ ದಿವಸ ನಮ್ಮ ಅಚೀವರ್ ಪಾಡ್ಕಾಸ್ಟ್ ಕ ಬಂದ್ರಿ ನೀವು ಕೂಡ. ಸೊ ನೋಡ್ಬೇಕಂತಂದ್ರ ನಮ್ಮ ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟ ಅಂತ ಅಷ್ಟೇ ಆಗ್ಬಿಟ್ಟಿದೆ. ಬಟ್ ಅದು ರಿಯಲ್ ಆಗಿ ಕಿರೀಟ ಆಗ್ಬೇಕಂತಂದ್ರ ನಿಮ್ಮ ಮಗಳಾದಂತಹ ಪೂರ್ವಿ ಬಿರಾದರ್ ಅಂತ ಇನ್ನ 4 ಜನ ಪೂರ್ವಿ 4ರಿಂದ 8 8ರಿಂದ 16 ಇಂತಹ ಪೂರ್ವಿ ಅವರು ಹುಟ್ಟಬೇಕು. ಹುಟ್ಟಿದ್ರ ಮಾತ್ರ ನಮ್ಮ ಬೀದರ್ ಜಿಲ್ಲೆ ಕೂಡ ಒಂದು ಇದ್ರಲ್ಲಿ ಹೋಗ್ತದು. ಆದ್ರೂ ಕೂಡ ಇವಾಗ ನ್ಯಾಷನಲ್ ಒಂದು ವೇದಿಕೆ ಮೇಲೆ ನಮ್ಮ ಬೀದರ್ ಜಿಲ್ಲೆಗ ನಮ್ಮ ಕರ್ನಾಟಕಕ್ಕ ಒಂದು ಸ್ಫೂರ್ತಿ ಮಾಡ್ಬಿಟ್ಟು ನಿಮ್ದು ಮಗಳು ಇವತ್ತ ಒಂದು ಜೂನಿಯರ್ ಮಿಸ್ ಇಂಡಿಯಾ ರನ್ನರ್ ಅಪ್ ಆಗಿ ವಿನ್ ಆಗಿ ಬಂದಾರ ಮೇಡಮ್. ಏನ್ ಅನಿಸ್ಲತ್ತದ ಇವತ್ತಿನ ದಿವಸ ನಿಮ್ಗ? ಆಕ್ಚುಲಿ ಹೇಳ್ಬೇಕಂದ್ರೆ ಮೇಡಮ್, ನಾನು ಪೂರ್ವಿಯರ ಅಮ್ಮ ಆಗ್ಲಿಕ್ಕೆ ನಾನು ಪ್ರೌಡ್ ಆಗ್ತೀನಿ. ಅವರು ಆಕ್ಚುಲಿ ಅಂದ್ರು ಮೇಡಮ್ ರೋಲ್ ಮಾಡೆಲೇ ನೀವು ಅಂತ ಅಂದ್ರು ಅವರು. ಯಾಕಂದ್ರೆ ಮೊದ್ಲಿಗೆ ನಾವೇನಂದ್ರೆ ನಮಗೆ 2 ಹುಡುಗಿಯರಿದ್ರು ಮೇಡಮ್. 2 ಹುಡುಗಿಯರು ಹುಟ್ಟಿದ್ಮೇಲೆ ನಾವು ಸಾಕು 2 ಹುಡುಗಿ ಇರ್ಲಿ ಅಂತ 2ಕ್ಕೆ ಸಾಕು ಮಾಡಿವಿ. ಬಟ್ ಆಫ್ಟರ್ 7 years ಅನ್ಎಕ್ಸ್ಪೆಕ್ಟೆಡ್ ಹುಟ್ಟಿದ್ರು. ಬಟ್ ಇನ್ ಕೇಸ್ ನಾವು ಮಿಸ್ ಮಾಡ್ಕೊಂಡ್ರು ಇಂತ ಜೂನಿಯರ್ ಮಿಸ್ ಇಂಡಿಯಾಗೆ ಮಿಸ್ ಮಾಡ್ಕೊತೀವಿ. ಪ್ರೀಶಿಯಸ್ ಗಿಫ್ಟ್ ಅಂತಾನೆ ಹೇಳ್ಬಹುದು ಮೇಡಮ್. ಅದೇ ಆಕ್ಚುಲ್ ನಮಗ ಹುಡುಗರಿಲ್ಲ ಎಂಬ ಫೀಲಿಂಗ್ಸೇ ಇಲ್ಲ ಮೇಡಮ್. ಹುಡುಗರು ಇದ್ರು ಇಂತ ಹುಡುಗಿ ಎಷ್ಟು ಸಾಧನೆ ಮಾಡಿದ್ದಾಳ, ಇಷ್ಟ ಸಾಧನೆ ಮಾಡ್ಲಕ್ ಸಾಧ್ಯ ಆಗ್ತಿರ್ಲಿಲ್ಲ. ಹೌದು ಮೇಡಮ್, ಬಹಳ ಪ್ರೌಡ್ ಇದ್ದೀನಿ ಮೇಡಮ್. ಸೊ ಸರ್ ನೋಡ್ರಿ, ಇವಾಗ ನಿಮ್ದು ಮಗಳು ಪೂರ್ವಿ ಅವರು ಇವತ್ತ ವಿನ್ ಆಗಿ ಬಂದಾರ. ಸೊ ಇದ್ರ ಹಿಂದ್ಗಡೆ ನಿಮ್ದು ಏನೇನ ಪರಿಶ್ರಮ ಆಯ್ತು ಸರ್? ಆಡಿಷನ್ ಹಿಡ್ಕೊಂಡು ಅವ್ರ ವಿನ್ನಿಂಗ್ ಸ್ಟೇಜ್ ವರ್ಗು ಏನೇನ್ ಪರಿಶ್ರಮ ಆಯ್ತು? ನಿಜ ಹೇಳ್ಬೇಕಂದ್ರೆ ಮೇಡಮ್, ನಾವು ಈವನ್ ಆಡಿಷನ್ಗೆ ಹೋಗುವಾಗಲೂ ಸಹ ಔಟ್ಫಿಟ್ ಚೆನ್ನಾಗಿರ್ಬೇಕಮ್ಮ ಮೈಂಡ್ ಸೆಟ್ ನಮ್ದಿತ್ತು ಮೇಡಮ್. ಯಾಕಂದ್ರೆ ಮಾಡೆಲ್ ಅಂದ್ರೆ ಔಟ್ಫಿಟ್ ಮೇನ್ ಇಂಪಾರ್ಟೆಂಟ್. ನಾವು ಅವಳು ಜೂನಿಯರ್ ಮಿಸ್ ಇಂಡಿಯಾಗೆ ಸೆಲೆಕ್ಟ್ ಆದ್ಮೇಲೆ ಈವನ್ ಕಲ್ಚರಲ್ ರೌಂಡ್ನು ಯೂಟ್ಯೂಬ್ನಲ್ಲಿ, ಆಮೇಲೆ ಪ್ರತಿಯೊಂದು ಯಾವ್ಯಾವ ಥರ ನಾವು ಕಲ್ಚರಲ್ ರೌಂಡಿಂಗ್ ಮಾಡಿದ್ರೆ ನಾವು ವಿನ್ ಆಗ್ಬೋದು, ಅಥವಾ ನಮ್ಮ ಮಗಳು ಕ್ಯೂಟ್ ಕಾಣ್ಬೋದು, ಅಲ್ಲಿ ರಿಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿ ಅನಿಸ್ಬೋದು ನ್ಯಾಷನಲ್ ಲೆವೆಲ್ ಅಂತ ಈ ಥರ ಭಾಳ ಥಿಂಕ್ ಮಾಡಿವಿ. ಅದೇ ರೀತಿ ಗ್ರ್ಯಾಂಡ್ ಫಿನಾಲೆದು ಕೂಡ ಅವರು ನಾವು ಅಲ್ಲಿ ಡ್ರೆಸ್ ಇದ್ದಿದ್ದು ಒಬ್ಬರ ಡಿಸೈನ್ ಇನ್ನೊಬ್ರದ್ದು ಇರ್ಬೇಕು. ಆಮೇಲೆ ನಾವು ಯಾವ್ದಾದ್ರು ಈಗ ಸೋಷಿಯಲ್ ಮೀಡಿಯಾನಲ್ಲಿ ಈ ಹೀರೋಯಿನ್ದಾಗ್ಲಿ ಬಿಟ್ಟಿ ಡಿಸೈನು ನಾವು ಹೊಲಿಸಬಾರ್ದು, ಆ ತರ ಇತ್ತು. ಅದಕ್ಕೆ ನಾವು ತುಂಬಾ ಕಷ್ಟಪಟ್ಟಿವಿ ಮೇಡಮ್. ನಾವು ಓನ್ ಆಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಡಿಸ್ಕಸ್ ಮಾಡಿ ಯಾವ ತರ ಮಾಡ್ಬೇಕು, ಯಾವ ಬಟ್ಟಿ ಹೊಲಿಸ್ಬೇಕು, ಯಾವ ತರ ಔಟ್ಫಿಟ್ ಇರಬೇಕು ಅನ್ನೋದು ನಾವು ತುಂಬಾ ಹುಡುಕಿವಿ. ಅದೇ ರೀತಿಯಿಂದ ರೊಕ್ಕ ಎಷ್ಟೇ ಹೋದ್ರೂ ಪರವಾಗಿಲ್ಲ, ರೊಕ್ಕ ಇರದೇ ಇದ್ರು ನಮ್ಮ ಹತ್ರ ಮಾಡ್ಲಿಕ್ಕೆ ಅಷ್ಟು ಕೆಪಾಸಿಟಿ ಇತ್ತು. ಇರದೇ ಇದ್ರು ನನ್ನ ಮನ್ಸು ಅಷ್ಟು ಗೊತ್ತಾಯ್ತು. ಏನ್ ನ್ಯಾಷನಲ್ ಲೆವೆಲ್ ನಾವು ಕಾಂಪಿಟೇಷನ್ ಹಾಕಿವಿ ಅಂದ್ರೆ ನಾವು ದುಡ್ಡಿಗೆ ಇಂಪಾರ್ಟೆಂಟ್ ಕೊಡಬಾರ್ದು, ನಾವು ಔಟ್ಫಿಟ್ಗೆ ಇಂಪಾರ್ಟೆಂಟ್ ಕೊಡ್ಬೇಕಂತೇಳಿ ನಾವು 3 times ಬ್ಯಾಂಗ್ಳೂರ್ಗೆ ಹೋಗಿದ್ವಿ ಮೇಡಮ್. ಗ್ರ್ಯಾಂಡ್ ಫಿನಾಲೆ ಡ್ರೆಸ್ ಹೊಲಿಸ್ಲಿಕ್ಕೆ ಅಂದ್ರ ಫ್ಯಾಷನ್ ಡಿಸೈನರ್ ಬ್ಯಾಂಗ್ಳೂರಿಂದ ಹೈಯರ್ ಮಾಡಿ ಗೀತಾಸ್ ಫ್ಯಾಷನ್ ಡಿಸೈನರ್ ಅಲ್ಲಿ ಓನ್ಲಿ ಅವ್ರ ಹೀರೋಯಿನ್ ಅಷ್ಟೇ ಸ್ಟಿಚ್ ಮಾಡ್ತಾರೆ ಮೇಡಮ್. ಅಲ್ಲಿ ಹೋಗಿ ನಾವು ಈಕಿಂದು ಔಟ್ಫಿಟ್ ಗ್ರ್ಯಾಂಡ್ ಫಿನಾಲೆ ಡ್ರೆಸ್ ಮಾಡಿಸಿವಿ. ಇನ್ನೊಂದು ಕಲ್ಚರಲ್ ರೌಂಡ್ ಮಾಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಆಗಿತ್ತು ನಮ್ಗಂದ್ರೆ ಯಾವ ತರ ಮಾಡಿಸ್ಬೇಕಂತ ಕನ್ಫ್ಯೂಸ್ ಇತ್ತು ಮೇಡಮ್. ಅದ್ರಲ್ಲಿ ನಾವು ಲಾಸ್ಟ್ ನಮ್ಮ ಕರ್ನಾಟಕ ರಿಪ್ರೆಸೆಂಟ್ ಮಾಡ್ಬೇಕು. ಯಾಕಂದ್ರೆ ನ್ಯಾಷನಲ್ ಲೆವೆಲ್ನಾಗ ನಮ್ಮ ಕರ್ನಾಟಕದ ಡಾನ್ಸ್ ಫಾರ್ಮ್ ಏನಿದೆ ನಾವು ಅವ್ರಿಗೆ ತೋರಿಸ್ಬೇಕು, ಎತ್ತಿಡಿಬೇಕು. ಇಡೀ ಇಂಡಿಯಾ ಲೆವೆಲ್ನಾಗ ನಮ್ಮ ಕರ್ನಾಟಕ ಬಗ್ಗೆ ಅವರು ಪ್ರತಿಭೆ ತೋರಿಸ್ಬೇಕು ನಮ್ಮ ಕರ್ನಾಟಕ ಬಗ್ಗೆ ಅಂತ ನಮಗೆ ಲಾಸ್ಟಿಗೆ ಕೊನೆಗೆ ಅದು ಹೊಳಿತು. ಆಮೇಲೆ ನಾವು ಮಹಾರಾಷ್ಟ್ರ ಲಾತೂರ್ಗೆ ಹೋಗಿ ಅಲ್ಲಿ ಆ ಡ್ರೆಸ್ಸನ್ನು ಈ ಥರ ನಿಮಗೆ ಮಾಡ್ಲಿಕ್ಕೆ ಬಂದರೆ ಸರಿ ಮಾಡ್ಬೋದು, ಇಲ್ಲ ಅಂದರೆ ನಾವು ಬೇರೆ ಕಡೆ ಮಾಡಿಸ್ಕೋತೀವಿ ಅಂದ್ರೆ ಅವಳು ನಾವು ಅದಕ್ಕಿಂತ ಮೊದಲು ಹೈದ್ರಾಬಾದ್ದಾಗ ಕೇಳಿದ್ರು ಅದು ಡ್ರೆಸ್ ಮಾಡ್ಲಿಕ್ಕೆ 50,000 ಬೇಕಂದ್ರು ಮೇಡಮ್. ಅದ್ರಾಗ ಅವಳಿಗೆ ಕೇಳಿದ್ರು ಸ್ವಲ್ಪ ಕಡಿಮೆ ಹೇಳಿದ್ರು. ನಾವು ಅಲ್ಲಿ ಹೋಗಿ ಅದನ್ನು ಎಷ್ಟು ಗಂಟೆಗೆ ಹೋಗಿ ಅಂದ್ರೆ ನಾನು ಅಡ್ವೊಕೇಟು, ನಾನು ಪ್ರೊಫೆಷನ್ ಕೆಲಸ ಮುಗಿಸ್ಕೊಂಡು ಬಂದು ನಮ್ಮ ಸಾಹೇಬ್ರು ಅಂದರೆ ಪೂರ್ವಿಯವ್ರ ಪಪ್ಪ ಅವರು ಅವ್ರದ್ದು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದು ನೈಟ್ 9 ಗಂಟೆಗೆ ಬಿಟ್ಟಿವಿ ಮೇಡಮ್. ಇಲ್ಲಿ ನಾವು ಮಹಾರಾಷ್ಟ್ರಗೆ ಮುಟ್ಲಿಕ್ಕೆ ಎಷ್ಟು ಲೇಟ್ ಆಯ್ತು. ಮಿಡ್ ನೈಟ್ ಅಲ್ಲಿ ಮುಟ್ಟಿ ಆಕಿಗೆ ರಿಕ್ವೆಸ್ಟ್ ಮಾಡಿ ಫ್ಯಾಷನ್ ಡಿಸೈನರ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಆಕಿಂದೆಲ್ಲ ಸ್ಟಿಚಿಂಗ್ ಎಲ್ಲ ಕೊಟ್ಟು ಅಲ್ಲಿ 3 ಸರಿ ಹೋಗಿ ಮೇಡಮ್.
ಆ ಡ್ರೆಸ್ ತಂದಿವಿ. ಬಟ್ ಈ ಸಂದರ್ಭದಾಗ ನಾವು ಇಬ್ರು ಫ್ಯಾಷನ್ ಡಿಸೈನರ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ. ಹೌದು 2 ಗೀತಾಸ್ ಮತ್ತ ನಿಖಿತಾ 2 ಡ್ರೆಸ್ ನಾವು ಗೆದ್ದಿವಿ ಮೇಡಮ್. ಹೌದು ಹೌದು ಹೌದು. ಒಂದು ಔಟ್ಫಿಟ್ ಲಿಂದ ನೋಡ್ರಿ ಒಂದು ನಮ್ದು ಸಾಂಪ್ರದಾಯಿಕ ಕಲೆ ರಿಪ್ರೆಸೆಂಟ್ ಮಾಡಿದ್ರಿ. ವೆಲ್ಕಮ್ ಡ್ರೆಸ್ ಐತ್ ಬಹಳ ಇಂಟ್ರೆಸ್ಟ್ ಲಿಂದ ಅಂದ್ರೆ ಇದೇ ತರ ಇರ್ಬೇಕು ಅಂತ ನನಗೆ ಡ್ರೆಸ್ ಅಂದ್ರೆ ಬಹಳ ಹುಚ್ಚು ಮೇಡಮ್. ಔಟ್ಫಿಟ್ ಚೆನ್ನಾಗಿರ್ಬೇಕು. ಹೌದು ಹೌದು ಹೌದು. ಮತ್ತ ಸರ್ದು ರಿಯಾಕ್ಷನ್ ಯಾವ ರೀತಿ ಇತ್ತು? ಮೇಡಮ್ ಅವ್ರು ಹಿಂಗ ನಾನು ಹೋಗ್ಬೇಕು ನಾನು ಮಾಡ್ಬೇಕು ಅಂತ ಆಡಿಷನಿಗೆಲ್ಲ ರೆಡಿ ಆಗ ಸಮಯದಾಗ ನೀವೇನ್ ಸಡನ್ ಆಗಿ ಒಪ್ಕೊಂಡಿದ್ರ ಸರ್? ಮೊದಲು ಸ್ಟಾರ್ಟಿಂಗ್ ಒಪ್ಕೊಂಡಿಲ್ರಿ, ಆನಂತರ ಮೇಡಮ್ ಅವ್ರು ಹೇಳಿದ್ಮೇಲೆ ಆಕಿಂದೆಲ್ಲ ಇದು ಇಂಟ್ರೆಸ್ಟ್ ಹೆಚ್ಚಿದ್ದಕ್ಕಿಂದ ನಾನು ಒಪ್ಕೊಂಡು ಲೀವ್ ರಜೆದನ್ನ ಹಾಕೊಂಡು 15-20 ದಿವಸ ರಜೆ ಹಾಕೊಂಡು ಎಲ್ಲ ಸಪೋರ್ಟ್ ಮಾಡಿ ಹೋಗಿದ್ವಿ. ಅಂದ್ರೆ ಆಡಿಷನ್ ಆದ್ಮೇಲೆ ಕಾಲ್ ಬಂದಿತ್ತು ಸರ್ ನಿಮ್ಗ ಈ ರೀತಿ ಸೆಲೆಕ್ಟ್ ಆಗ್ಯಾರ ಅಂತ? ಈ ರೀತಿ ಯಾವ ರೀತಿ ನಿಮಗೆ ಗೊತ್ತಾಯ್ತು ಇವಾಗ ಆಡಿಷನ್ ನಲ್ಲಿ ಈ ರೀತಿ ಆಡಿಷನ್ ಇದೆ ಬಂದು ಬಿಡ್ರಿ ಅಂತ ಕಾಲ್ ಅದನ್ನ ಏನಾದ್ರೂ ಬಂದಿತ್ತು? ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರ ನಿಮ್ಗ? ಆಕ್ಚುಲ್ ಆಡಿಷನ್ ಅಂದ್ರೆ ಈ ಇನ್ಸ್ಟಾಗ್ರಾಮ್ಲಿಂದ ಐಡಿ ಥ್ರೋ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿ ಆಡಿಷನ್ ಕೊಟ್ಟಳು ಮೇಡಮ್. ಕೊಟ್ಟಿದ್ಮೇಲೆ ಇಲ್ಲಿ ನಾವು ಬಹಳಷ್ಟು ಜನರಿಗೆ ಹೋಗುವ ಮೊದಲು ಬಹಳಷ್ಟು ಜನರಿಗೆ ಕೇಳಿದ್ವಿ, ಈ ತರ ನಮ್ಮ ಮಗಳು ಫ್ಯಾಷನ್ ಇದು ಮಾಡೆಲ್ ಕಡೆಯಿಂದ ಹಾಕಿದ್ದಾಳ, ಜೂನಿಯರ್ ಮಿಸ್ ಇಂಡಿಯಾ ಫಾರ್ಮ್ ತುಂಬೇಳ, ಮತ್ತು ನಾವು ಆಡಿಷನ್ಗೆ ಹೋಗ್ಬೇಕಂತ ಇದ್ದೀವಿ. ಬಟ್ ಏನಾಗ್ತದೋ ಗೊತ್ತಿಲ್ಲ ಅಂದ್ರೆ ಮೇಡಮ್ ಅದೆಲ್ಲ ಏನು ಹೋಗ್ಬೇಡಿ, ಏನಾಗಂಗಿಲ್ಲ, ಇವೆಲ್ಲ ಬೀದರ್ ಸ್ಕ್ಯಾಮ್ ಇರ್ತಾವ, ಬೀದರ್ಲಿನಂತೂ ಆಗಂಗೇ ಇಲ್ಲ ಮೇಡಮ್, ಆ ಸೈಡ್ದವ್ರದೇ ಮಾಡ್ಕೋತಾರ, ಎಲ್ಲ ಸುಳ್ಳಿದೆ ಅಂತ ಬಹಳ ಜನರು ಇದೇ ಹೇಳಿದ್ರು. ನಮಗ್ ಪಾಸಿಟಿವ್ ಆಗಿ ಯಾರು ಹೇಳಿಲ್ಲ, ನೆಗೆಟಿವ್ ಹೇಳ್ಬಿಟ್ರು. ಆದ್ರೂ ನನ್ನೊಂದ್ ಜಿದ್ದಿ ಏನು ಅಂದ್ರೆ ತುಂಬಿ ವ್ಯಾಂಗ್ಲು ಹೈದ್ರಾಬಾದ್ ನಮಗ್ ದೂರ ಇಲ್ಲ. ಅಂದ್ರೆ ಒಂದು 2-3,000 ಪೆಟ್ರೋಲ್ ಹತ್ತು ಇಲ್ಲ ಹೋಗೋಣ ಅಂತೇಳಿ ನಾನು ಜಿದ್ ಮಾಡಿ ಇವ್ರಿಗೆ ಕರ್ಕೊಂಡು ಹೋದ್ವಿ. ಬಟ್ ಆಡಿಷನ್ ಅಂತೂ ಬಹಳ ಚೆನ್ನಾಗಾಯ್ತು. ಅಲ್ಲಿ ಜಡ್ಜಸ್ ಎಷ್ಟು ಲೈಕ್ ಮಾಡಿದ್ರು ಈಗಂದ್ರೆ ನಿನ್ ಔಟ್ಫಿಟ್ ನಿನ್ ಮೇಕಪ್ ರಿಯಲಿ ಗ್ರೇಟ್ ಅಂತ ಹೇಳ್ಬಿಟ್ಟಿದ್ರು. ನಮ್ಗೆ ತುಂಬಾ ಖುಷಿ ಆಯ್ತು. ಬಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಇವಳು ಸೆಲೆಕ್ಟ್ ಆಗ್ತಾಳ ಅಂತ ನಮ್ಗೆ ಅನ್ಸಿರ್ಲಿಲ್ಲ. ಆಫ್ಟರ್ 15 days and 1 month ನಲ್ಲಿ ನಾವು ನಮ್ದು 25th ಆನಿವರ್ಸರಿ ಇತ್ತು. ನಾವು ಹೈದ್ರಾಬಾದ್ ಮತ್ತೆ ಶಾಪಿಂಗ್ ಹೋಗಿವಿ. ಶಾಪಿಂಗ್ ನಲ್ಲಿ ದೊಡ್ಡ ಮಾಲ್ ನಲ್ಲಿ ಹೋಗಿ ಎಲ್ಲಾ ಖರೀದಿ ಮಾಡೀವ್ರಿ. ಪೂರ್ತಿ ಟೈಮ್ ತುಂಬಾ ವೇಸ್ಟ್ ಮಾಡಿ ಎಲ್ಲಾ ಶಾಪಿಂಗ್ ಆಗಿತ್ತು. ಸಡನ್ ಅಂತ ಇವ್ರಿಗೆ ಫೋನ್ ಬಂದಿದೆ, ನಿಮ್ ಮಗಳು ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾಳೆ. ಓಕೆ. ಮೊದ್ಲು ಹೋಗಾಗ ಬೇಡ ಅಂದವರು ನಮಗಿಂತ ಖುಷಿ, ತುಂಬಾ ಖುಷಿಯಾಗಿ ಆ ಬಟ್ಟಿ ಖರೀದಿ ಮಾಡಿದ್ನು ಶಾಪಿಂಗ್ ಎಲ್ಲ ಅಲ್ಲೇ ಬಿಸಾಕ್ ಬಂದಾರ. ಫುಲ್ ಕಣ್ಣಗಿ ನೀರು ತೆಗ್ದಾರ ಖುಷಿಲಿ. ಅಂದ್ರೆ ನಾನ್ ಬೇಡ ಅಂದಿದ್ದೆ ಕೂಸಿಗೆ ಎಷ್ಟು ಒಳ್ಳೇದಾಯ್ತು ಅಂತ. ಹೌದು. ಅದೇ ಮ್ಯಾಮ್ ನೋಡ್ರಿ, ಇಷ್ಟು ಸಣ್ಣ ವಯಸ್ಸಿನಾಗ ಇದು ಅಚೀವ್ಮೆಂಟ್ ಸೆಲ್ಫ್ಲಿಂದಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮ್ಯಾಮ್. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರಿ, ಸ್ಪೆಷಲಿ ರೋಲ್ ಮಾಡೆಲ್ ನೀವಿಬ್ರು ಅಂತ ಪೂರ್ವಿ ಮ್ಯಾಮ್ ಹೇಳತ್ತಾರ. ಸೊ ನೀವಿಬ್ರು ಇದ್ದಿದ್ರಿ ಅಂತ ಇದು ಒಂದು ಆಯ್ತು ಮ್ಯಾಮ್. ಬಟ್ ಈಗ ಸುಮಾರು ಜನ ಪೇರೆಂಟ್ಸು ಸಪೋರ್ಟ್ ಮಾಡಂಗಿಲ್ಲ, ಆ್ಯಂಡ್ ಸುಮಾರು ಜನ ಸ್ವಲ್ಪ ಇನ್ವೆಸ್ಟ್ ಮಾಡ್ಲಿಕ್ಕೆ ಅದನ್ನೆಲ್ಲ ವಿಚಾರನೂ ಮಾಡ್ತಾರ. ಸೊ ಅಂತಹ ಪೇರೆಂಟ್ಸಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ ಮ್ಯಾಮ್? ಆಕ್ಚುಲಿ ಹೇಳ್ಬೇಕಂದ್ರೆ ಮೇಡಮ್, ಬರೀ ನಮ್ದಷ್ಟೇ ಸಪೋರ್ಟ್ ಅಲ್ಲ, ಅವಳ ಸತತ ಪ್ರಯತ್ನವು ಹೌದು. ಬಹಳ ಕಷ್ಟಪಟ್ಟು ಯಾರ್ದು ಸಪೋರ್ಟ್ ಇರ್ಲಾರ್ದೇನೆ ತಾನೇ ಯೂಟ್ಯೂಬ್ನಲ್ಲಿ ನೈಟ್ ಪೂರ್ತಿ 11-12ರವರೆಗೆ ಅವಳು ವಾಕ್ ಮಾಡ್ತಾ ಇದ್ದಳು. ಅದರಲ್ಲಿ ವಾಕ್ ಪ್ರಾಕ್ಟೀಸ್ ನಾವು ಹೆಂಗ್ ಮಾಡ್ತಾ ಇದ್ದೀವಿ ಗೊತ್ತಾ ಮೇಡಮ್? ಅದು ಹೇಳಿದ್ರೆ ತಾವು ಶಾಕ್ ಆಗ್ತೀರಿ. ನಾವು ಊಟ ಆದ ತಕ್ಷಣ ಇಡೀ ನಮ್ಮ ಫ್ಯಾಮಿಲಿ ನಾವು ವಾಕಿಂಗ್ ಹೋಗ್ತಿದ್ವಿ. ನಮ್ಮ ಹತ್ರ ಫುಲ್ ದೊಡ್ಡ ರೋಡು ಲೈನ್ ಉದ್ದ ಇದೆ. ಅವಾಗ ಅವಳು ಪ್ರಾಕ್ಟೀಸ್, ಒಂದ್ ಲೈನ್ ಇದೆ, ಆ ಲೈನ್ ಇಂದ ಲಾಸ್ಟ್ ಕಡೆವರೆಗೆ ನಡಿಬೇಕು, ಆ ಸೈಡ್ಲಿಂದ ಈ ಸೈಡ್ ಬರ್ಬೇಕು. ಆಗಿದ ತಕ್ಷಣ ಹನುಮಾನ್ ಟೆಂಪಲ್ ಒಳಗಡೆ ಹೋಗ್ತಿದ್ವಿ. ಎಲ್ಲರೂ ಒಂದ್ ಹಿಂಗ್ ಕೂತ್ ಬಿಡ್ತಿದ್ವಿ. ಅಲ್ಲಿ ಚೇರ್ಸ್ ಇವೆ, ಒಂದ್ ನೀರಿನ ಬಾಟಲ್ ಇರ್ತಿತ್ತು. ಆಕೆ ಮೈಕ್ ಕೊಡ್ತಿದ್ವಿ ಮೇಡಮ್. ಮೈಕ್ ಕೊಟ್ಟು ನಮ್ದು ದೊಡ್ಡ ಮಗಳು, ನಡುವಿನ ಮಗಳು ವೈಭವಿ, ವೈಷ್ಣವಿ ಅಂಡ್ ಇವರು, ನಾನು, ಅದಲ್ಲದೆ ನನ್ ಬೆಂಗಳೂರಿನಲ್ಲಿ ನಮ್ ತಂಗಿಯವರು ಸೊಸಿ ಅಂದ್ರೆ ನನ್ಗೆ ಬಹಳ ಬೇಕಾದವಳು. ಅಂದ್ರೆ ಬಹಳ ಹುಷಾರದಾಳ, ಇಂಜಿನಿಯರ್ ಇದ್ದಾಳ. ಅವಳು ಕೂಡ ಅಲ್ಲಿಂದ ಇವಳಿಗೆ ಕ್ವಶನ್ ಮಾಡ್ತಿದ್ರು. ಅಂದ್ರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅಥವಾ ಆಡಿಷನ್ ನಲ್ಲಿ ಯಾವ ಟೈಪ್ ಕ್ವಶನ್, ಯಾವ್ಯಾವ ಟೈಪ್ ಕ್ವಶನ್, ಬುದ್ಧಿವಂತಿಕೆ ಹಾಗೂ ವ್ಯಕ್ತಿತ್ವದ ಬಗ್ಗೆ ಬಾಟಲ್ ಇಡ್ಬೇಕು ಮೈಕ್ ಹಾಗೆ. ನಾವು ಕ್ವಶನ್ ಕೇಳಿದ್ಕೆ ಆನ್ಸರ್ ಮಾಡ್ಬೇಕು, ಕ್ವಶನ್ ಕೇಳಿದ್ಕೆ ಆನ್ಸರ್ ಮಾಡ್ಬೇಕು. ಡೈಲಿ ಒಂದು 10 ಕ್ವಶನ್ ನಾವು ಕಂಪ್ಲೀಟ್ ಮಾಡ್ತಿದ್ವಿ. ಅದ್ರಲ್ಲಿ ನಾವು ಪ್ರದೀಪ್ ಕುಲಕರ್ಣಿ ಹತ್ರವಿ ಇವಳು ಬಾಡಿ ಲ್ಯಾಂಗ್ವೇಜ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಡೆಯಿಂದ ಸ್ವಲ್ಪ ಕಳಿಸಿದ್ವಿ. ಅದನ್ನು ಹೆಲ್ಪ್ ಆಗಿತ್ತು. ಅದೇ ರೀತಿಯಿಂದ ನಾನು ಇಡೀ ನಮ್ಮ ಎಲ್ಲಾ ಜನತೆಗೆ
ಎಲ್ಲ ಪೇರೆಂಟ್ಸ್ಗಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅಂದ್ರೆ, ಎಲ್ಲ ಮಕ್ಕಳ ಹತ್ರ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಮೇಡಮ್. ಬರೀ ಓದೋದಷ್ಟೇ ನಮಗೆ ಇಂಪಾರ್ಟೆಂಟ್ ಅಲ್ಲ. ಹೌದು. ಓದೋದ್ರ ಜೊತೆಯಲ್ಲಿ ಮಕ್ಕಳ ಹತ್ರ ಯಾವ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಅನ್ನು ಹೊರ ತರ್ಲಕ್ಕ ತಂದೆ ತಾಯಿ ಸಪೋರ್ಟ್ ಇಂಪಾರ್ಟೆಂಟ್, ಮುಖ್ಯ ಅದು. ಹೌದು. ಆ ಸಪೋರ್ಟ್ ಮಾಡಿದ್ರು ಅಂದ್ರ ಆ ಮಗು ಮೇಲೆ ಬರಲು ಸಾಧ್ಯ ಆಗ್ತದೆ. ನೋಡ್ರಿ, ಈಗ 13 ವರ್ಷ ಇವಳು ಗೆದ್ದಾಗ 13 ವರ್ಷದ ಒಂದು ಹುಡುಗಿ ಇಡೀ ಇಂಡಿಯಾ ಲೆವೆಲ್ ಪರಿಚಯದ ಪೂರ್ವಿ ಬಿರಾದರ್ ಅಂದ್ರೆ ಗೂಗಲ್ ನಲ್ಲಿ ಹೊಡೀರಿ, ಯೂಟ್ಯೂಬ್ ನಲ್ಲಿ ಹೊಡೀರಿ, ಪೂರ್ವಿ ಬಿರಾದರ್ ಅಂದ್ರೆ ಯಾರು ಇವಳಿಗೆ ಗೊತ್ತಿಡಲ್ಲ ಅನ್ನೋ ಹಾಗಿಲ್ಲ. ಈ ತರ ನಾವು ನಮ್ಮ ಮಕ್ಕಳನ್ನ ಮಾಡಬಹುದು. ಈ ಸೋಷಿಯಲ್ ಮೀಡಿಯಾ ಏನಿದೆ ಅಂದ್ರೆ ಎಷ್ಟು ಒಳ್ಳೇದಿದೆ ಅಷ್ಟು ಕೆಟ್ಟದಿದೆ. ಬಟ್ ಕೆಟ್ಟದನ್ನು ಬಿಟ್ಟು ಒಳ್ಳೇದನ್ನ ನಾವು ಆರಿಸ್ಕೊಳ್ಬೇಕು. ಮಕ್ಕಳಿಗೆ ಎನ್ಕರೇಜ್ ಮಾಡ್ಬೇಕು, ಮಕ್ಕಳನ್ನ ಮುಂದೆ ಬರಲು ತಾವು ಸಪೋರ್ಟ್ ಮಾಡ್ಬೇಕಂತ ಎಲ್ಲಾ ಪೇರೆಂಟ್ಸ್ಗಳಿಗೆ ನಾನು ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹೌದು ಮ್ಯಾಮ್. ಯಾಕಂತಂದ್ರ ಒಂದು ಹೆಣ್ಣು ಮದ್ವೆಗಿಂತ ಮುಂಚೆ ತಂದೆ ತಾಯಿ ಸಪೋರ್ಟ್ ಇರಬೇಕು, ಮದ್ವೆ ಆದ್ಮೇಲೆ ಅವರ ಪಾರ್ಟ್ನರ್ ಸಪೋರ್ಟ್ ಇರಬೇಕು. ಅದು ಒಂದಿದ್ರೆ ಒಂದು ಹೆಣ್ಣು ಏನ್ ಗೆಲ್ಲೋದಕ್ಕೂ ಸಾಧ್ಯ ಅಂತ ಹೇಳ್ಬೋದು. ವಿಮೆನ್ ಎಂಪೈರ್ಗೆ ಇವರೊಬ್ರು ಬಿಗ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸರ್. ಅದನ್ನ ಬಿಟ್ಬಿಟ್ಟು ಕೊನೆಯದಾಗಿ ನಮ್ದು ಒಂದು ಅಚೀವರ್ ಪಾಡ್ಕಾಸ್ಟ್ಗೆ ಇವತ್ತು ನೀವು ಕೂಡ ಬಂದ್ರಿ. ಸಂದರ್ಭದಲ್ಲಿ ನಿಮ್ದು ಒಂದು ಕೆಲವು ಮಾತುಗಳನ್ನ ನಮ್ಮೊಂದಿಗೆ ಇವತ್ತು ಶೇರ್ ಮಾಡಿದ್ರಿ. ಯಾವ ರೀತಿ ಅನಿಸ್ತಾ ಇದೆ, ಏನ್ ಫೀಲ್ ಆಗ್ತಾ ಇದೆ ಸರ್ ನಿಮ್ಗೆ ಇವತ್ತಿನ ದಿವಸ? ನಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ, ನಮ್ಗೆ ಬಹಳಷ್ಟು ಖುಷಿ ಆಯ್ತು. ಅವೆಲ್ಲ ಇದು ಮಾಡಿದ್ವಿ, ನಮಗೆಲ್ಲ ನಮ್ಮ ಮಗಳ ಬಗ್ಗೆ ಎಲ್ಲ ಪರಿಚಯಿಸಿ ಇದು ಮಾಡಿದ್ವಿ. ನೀವೇನ್ ಹೇಳ್ತೀರಿ ಮ್ಯಾಮ್? ಆಕ್ಚುಲ್ ಮೇಡಮ್, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ನಾನು ಎಷ್ಟೆಷ್ಟು ಟಫ್ ಕೇಸ್ನು ಗೆದ್ದೀನಿ, ಕಾಂಪ್ಲಿಕೇಟೆಡ್ ಕೇಸ್ನು ಗೆದ್ದೀನಿ. ಬಟ್ ಅವತ್ನು ಅಷ್ಟು ಖುಷಿ ಆಗಿಲ್ಲ. ಅಂದ್ರೆ ನಂದು ಇಷ್ಟು 13 ವರ್ಷ ಮಗುವಿನ ಕಡೆಯಿಂದ ನಾನು ಈ ತರ ತಮ್ಮ ಮುಂದ್ಗಡೆ ಕುಂತು ಈ ತರ ಇಂಟರ್ವ್ಯೂ ಟೈಪ್ ಮಾಡಿದ್ ನನ್ನ ಲೈಫ್ ನಲ್ಲಿ ಫಸ್ಟ್ ಟೈಮು. ನಾನು ತುಂಬಾ ಖುಷಿ ಆಗ್ತೀನಿ. ಇದೇ ರೀತಿ ಎಲ್ಲಾ ಈ ಅಚೀವರ್ಸ್ ತಾವು ಕರೆಸಿ ಈ ತರ ಇಂಟರ್ವ್ಯೂ ತಗೊಂಡು ಅವರನ್ನು ಇನ್ನಷ್ಟು ಮುಂದೆ ಬರಲು ತಾವು ಸಪೋರ್ಟ್ ಮಾಡ್ಬೇಕು. ಅಫ್ಕೋರ್ಸ್ ಮ್ಯಾಮ್, ನಿಮ್ಮೆಲ್ಲರದ್ದು ಆಶೀರ್ವಾದ ಇದ್ರೆ ನಮ್ಮ ಪಾಡ್ಕಾಸ್ಟ್ ಕೂಡ ಇನ್ನೂ ಸಕ್ಸಸ್ಫುಲ್ ಆಗುತ್ತೆ ಮ್ಯಾಮ್. ತುಂಬಾ ಧನ್ಯವಾದಗಳು ಮ್ಯಾಮ್. ಇಷ್ಟೊಂದು ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ನೀವು ಇಷ್ಟೊಂದು ಒಂದು ಇದು ಕೊಟ್ರಿ, ವ್ಯಾಲ್ಯೂ ಕೊಟ್ರಿ. ಅನಂತ ಧನ್ಯವಾದಗಳು ಮ್ಯಾಮ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಗದೊಮ್ಮೆ. ಓಕೆ.